ದರ್ಶನ್ ಸರ್ ಅವ್ರನ್ನೇ 47ನೇ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಬೇಕಂತ ಬಂದು ವಿಶ್ ಮಾಡೋಗಿದ್ದೀನಿ. ಭಗವಂತ ಅವ್ರಿಗೆ ಆಯಿಸ್ಕೊಳ್ಳಿ, ಆರೋಗ್ಯ ಹಾಕ್ಕೊಳ್ಳಿ, ಇನ್ನೂ ಎತ್ತರದಲ್ಲಿ ಬೆಳೀಲಿ ಅಂತ ಇದ್ದೀವಿ. ಅಂಥ ವ್ಯಕ್ತಿ ನೋಡೋಕ್ಕೆ ಸಾಧ್ಯ ಆಗಲ್ಲ. ಫ್ರೆಂಡ್ಶಿಪ್ಗೋಸ್ಕರ ಅಂದರೆ ಪ್ರಾಣ. ಆ ಕಾರಣಕ್ಕೆ ನಾನು ಬೆಳಗಿಂದನೇ ನಿನ್ನೆ ರಾತ್ರಿ ಫಸ್ಟ್ ಫೋನೇ ಅವ್ರಿಗೆ 12 ಗಂಟೆ ಆದ ತಕ್ಷಣ ಫೋನ್ ಹಿಡ್ಕೊಂಡು ಕಾಯ್ತಾ ಇದ್ದೆ. 12:52 ಆಯಿತು, 53 ಆಯಿತು, 54 ಆಯಿತು, 11:58 ಆಯಿತು, 11:59 ಆಯಿತು. 12 ಗಂಟೆ ಆದ ತಕ್ಷಣ ಫಸ್ಟ್ ಫೋನ್ ನಂದೇನೆ. ಅವ್ರು ಯಾವುದೋ ಬೇರೆಯವ್ರು ಫೋನ್ ಮಾಡಿದಾಗ ಬ್ಯುಸಿ ಇದ್ದಿದ್ದಕ್ಕೆ ಇಲ್ಲ ರಾತ್ರಿನೇ ಬಂದು ವಿಶ್ ಮಾಡಬೇಕಂತ ಇದ್ದೆ. ಆ ಕಾರಣಕ್ಕೆ ಇವತ್ತು ಬಂದು ವಿಶ್ ಮಾಡಿದ್ದೀನಿ ಅವ್ರಿಗೆ. ಭಗವಂತ ಅವ್ರಿಗೆ ಆಯಿಸ್ಕೊಳ್ಳಿ, ಆರೋಗ್ಯ ಹಾಕ್ಕೊಳ್ಳಿ, ಇನ್ನೂ ನಮ್ಮ ಡಿ ಬಾಸ್ ಎತ್ತರದಲ್ಲಿ ಬೆಳೀಲಿ. ನಾನು ಹೇಳ್ತಿಲ್ಲ, ಫ್ರೆಂಡ್ಶಿಪ್ ಬೆಲೆನೇ ಕಟ್ಟಂಗಿಲ್ಲ. ಅವ್ರ ಫ್ರೆಂಡ್ಶಿಪ್ ಮುಂದೆ ಬೆಲೆನೇ ಕಟ್ಟಂಗಿಲ್ಲ. ಆ ಕಾರಣಕ್ಕೆ ನಾವು ಅವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೆ ಸಿದ್ಧ ಆಗಿದ್ದೀವಿ ನಾವು. ಇಲ್ಲ ಹೇಳ್ತಾ ಇಲ್ಲ, ಈ ಎತ್ತರದಲ್ಲಿ ನನ್ನ ಅನಿಸಿಕೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಷ್ಟು ಬೇಗ ಎಷ್ಟು ಮಾಡಿದ್ದಾರೆ ಅಂದರೆ ನಾನು ಕಂಡಂಗೆ ನಾನು ಕನ್ನಡ ಚಿತ್ರರಂಗ ಅಂದರೆ ಭಾಳ ನನಗಿಷ್ಟ. ಕನ್ನಡ ಮೂವೀಸ್ ಅಂದರೂ ಭಾಳ ಇಷ್ಟ. ನಾನು ಮುಂಚೆನೂ ಚಿಕ್ಕ ವಯಸ್ಸಿಂದನೂ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡ್ತಾಯಿದ್ದೆ. ಅವ್ರದ್ದು ನಂದು ಒಂಥರ ಹೋಮ್ಲಿ ಫ್ರೆಂಡ್ಶಿಪ್ಪು ಇತ್ತು. ಅದಾದಮೇಲೆ ನಾನು ಯಾರ್ದಾರ ಮನೇಲಿ ಫ್ರೀ ಇರುವಾಗ ಪಿಕ್ಚರ್ ನೋಡ್ತೀನಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಆದಮೇಲೆ ನಾನು ಡಿ ಬಾಸ್ ಪಿಕ್ಚರೇ ನೋಡೋದು.